ನಮ್ಮ ಅಪ್ಪ ಗಾಡಿ ಬಂದ್ಮೇಲೆ ತಗೊಂಡ್ಮೇಲೆ ಅವ್ರಿಗೆ ಫ್ಲಿಪ್ ಹೊಡೆದ್ ಜಂಪ್ ಹೊಡೆದ್ರೆ ಪಕ್ಕದೂರಲ್ಲಿ ಇರ್ತಾರೆ, ಅಲ್ಲಿ ಫ್ಲಿಪ್ ಹೊಡೆದ್ ಜಂಪ್ ಹೊಡೆದ್ರೆ ಇನ್ನೊಂದು ಊರಲ್ಲಿ ಇರ್ತಾರೆ. ಸರ್ ನಾನು ಒಳ್ಳೆಯವಳಾಗಕ್ಕೆ ಇಷ್ಟ, ಯಾಕಂದ್ರೆ ನಾನು ಒಳ್ಳೆ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ವಿಡಿಯೋ ಕ್ಲಿಪ್ ನೋಡಿದ್ರಲ್ವಾ? ಗಿಲ್ಲಿ ಅವರು ಖುದ್ದಾಗಿ ಅವ್ರ ಹಳ್ಳಿ ಜೀವನದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಅದೇ ರೀತಿ ಅವ್ರ ಅಪ್ಪ ಅವ್ರಿಗೆ ಒಂದು ಬೈಕ್ ತಗೊಟ್ಟಿದ್ದಾರೆ. ಅದ್ರ ಬಗ್ಗೆ ನೆನ್ನೆ ಎಪಿಸೋಡ್ ಅಲ್ಲಿ ತೋರಿಸ್ತಾರೆ ಅನ್ಕೊಂಡೆ, ತೋರಿಸಿಲ್ಲ. ಅದ್ರ ಪೂರ್ತಿ ಕಥೆನ ಏನು ಅಂತ ನಾನು ಹೇಳ್ತೀನಿ. ಅದೇ ರೀತಿ ಅಡುಗೆ ಮನೆಯಲ್ಲಿ ಅಶ್ವಿನಿ ಗೌಡರು ನಾನು ತುಂಬಾ ಒಳ್ಳೆಯವರು ಅಂತ ಹೇಳ್ಕೊಂತಿರ್ತಾರೆ. ಆ ಸಿಚುವೇಶನ್ ಯಾವ ತರ ಕ್ರಿಯೇಟ್ ಆಯ್ತು ಅಂತ ಹೇಳ್ಬಿಟ್ಟು ಪರಿಪೂರ್ಣವಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಿರೋ ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸ್ಕಿಪ್ ಮಾಡಿದ ವಿಡಿಯೋ ಕೊನೆವರೆಗೂ ನೋಡಿ. ಅಟ್ಲೀಸ್ಟ್ 200 ಲೈಕ್ಸ್ ಈ ವಿಡಿಯೋ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ನೆನ್ನೆ ಗಿಲ್ಲಿ ಕುಟುಂಬದವರು ಬಂದಿರ್ತಾರಲ್ವಾ, ಸೊ ಒಂದು ಮಾತುಕತೆ ಎಲ್ಲ ಆದ್ಮೇಲೆ ಗಾರ್ಡನ್ ಏರಿಯಾದಲ್ಲಿ ಅವ್ರ ಅಪ್ಪ ಅವ್ರ ಅಮ್ಮ ತಲೆಗೆ ಎಣ್ಣೆ ಹಚ್ಕೊಂಡು ಕೂತಿರ್ತಾರೆ ನೋಡಿ. ಅವಾಗ ಅಶ್ವಿನಿ ಗೌಡರು ಹೋದಾಗ ಮಾತಾಡ್ತಿರೋವಾಗ ಒಂದು ಸಿಚುವೇಶನ್ ಹೇಳ್ತಾರೆ, ಒಂದು ಎಮೋಷನಲ್ ಸಿಚುವೇಶನ್. ಅದು ಯಾವ ತರ ಅಂತ ಹೇಳಿದ್ರೆ, ಗಿಲ್ಲಿಯವರ ತಂದೆಯವ್ರಿಗೆ ಗಿಲ್ಲಿಯವರು ಬೈಕ್ ತಗೊಟ್ಟಿರ್ತಾರಂತೆ. ಆ ಒಂದು ಸಿಚುವೇಶನ್ ತುಂಬಾ ಎಮೋಷನಲ್ ಆಗಿತ್ತು. ಅದು ಎಪಿಸೋಡ್ ಅಲ್ಲಿ ಹಾಕಿದ್ರೆ ಇನ್ನೂ ತುಂಬಾ ಚೆನ್ನಾಗಿರ್ತಾಯಿತ್ತು. ಅದು ಏನಂತ ಹೇಳಿದ್ರೆ, ಒಂದಿನ ಮಳೆಗಾಲದಲ್ಲಿ ಒಂದಿನ ಫುಲ್ ಮಳೆ ಬೀಳುವಾಗ ಗಿಲ್ಲಿಯವರ ತಂದೆಯವರು ಸೈಕಲ್ ಅಲ್ಲಿ ತುಳ್ಕೊಂಡ್ ಬರ್ತಿರ್ತಾರಂತೆ ಮಳೆಯಲ್ಲಿ ನೆನ್ಕೊಂಡು. ಸೊ ಅದನ್ನ ನೋಡ್ಬಿಟ್ಟು ಗಿಲ್ಲಿಯವ್ರಿಗೆ, ಸೊ ಅವಾಗ ಅಷ್ಟು ಅರ್ನಿಂಗ್ ಮಾಡೋ ಕೇಪಬಿಲಿಟಿ ಅವ್ರ ಹತ್ರ ಇರ್ಲಿಲ್ವಂತೆ. ಸಡನ್ ಆಗಿ ಮನೆಗೆ ಬಂದ್ಬಿಟ್ಟು ಅವ್ರ ಅಮ್ಮಗೆ ಹೇಳ್ತಾರಂತೆ, ಅಮ್ಮ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ, ನಾಳೆ ಅಪ್ಪನಿಗೆ ಒಂದು ಬೈಕ್ ಕೊಡಿಸ್ತೀನಿ ಅಂತ. ಗಿಲ್ಲಿಯವರ ಅಮ್ಮ ಅವರು ಇವಾಗ ಸಡನ್ ಆಗಿ ದುಡ್ಡು ಎಲ್ಲಿಂದ ಬರುತ್ತಪ್ಪ, ಪರವಾಗಿಲ್ಲ ಸ್ವಲ್ಪ ದಿನ ಇರು ಅಂತ ಹೇಳಿದಾಗ, ಅದೇನಾದ್ರೂ ಆಗ್ಲಿ ನಾನು ಸಾಲ ಮಾಡಿ ಆದ್ರೂ ಅಪ್ಪನಿಗೆ ಬೈಕ್ ಕೊಡಿಸ್ತೀನಿ, ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ದಿನ ಹೋಗ್ಬಿಟ್ಟು ಅವ್ರ ಅಪ್ಪನಿಗೆ ಒಂದು ಬೈಕ್ ಕೊಡಿಸ್ತಾರಂತೆ. ಈಗ ಕೆಲವ್ರು ಹೇಳ್ಬೋದು ಅವ್ರ ಅಪ್ಪನಿಗೆ ಅವರೇ ತರ ಕೊಡಿಸಿದ್ದು, ಪಕ್ಕದ ಮನೆ ಅವ್ರ ಅಪ್ಪನಿಗೆ ಏನು ಕೊಡಿಸಿಲ್ಲ ಅಂತ. ಅಪ್ಪ ಅಮ್ಮ ಕಷ್ಟನ ಅರ್ಥ ಮಾಡ್ಕೊಂಡು ಅವ್ರಿಗೆ ಸ್ಪಂದಿಸಿ, ಸೊ ಈ ತರ ಒಂದು ಸಿಚುವೇಶನ್ ಇದ್ದಾಗ ಕಷ್ಟನ ಅರ್ಥ ಮಾಡ್ಕೊಂಡು ಆ ರೀತಿ ಒಂದು ಉಡುಗೊರೆ ಕೊಟ್ಟಾಗ ಅದು ಅಮ್ಮನಿಗೆ ತಂದೆಗೆ ಕೊಡಿಸಿದಾಗ ಅಮ್ಮನಿಗೆ ಕೊಡಿಸಿದಾಗ ತಂದೆಗೆ ತುಂಬಾನೇ ಖುಷಿ ಆಗುತ್ತೆ. ಆ ಒಂದು ಪ್ರೌಡ್ ಮೂಮೆಂಟ್ ನ ಗಿಲ್ಲಿಯವರ ತಾಯಿಯವರು ಅಶ್ವಿನಿ ಅವ್ರ ಜೊತೆ ಹಂಚ್ಕೊಂತಿರ್ತಾರೆ. ಈಗ ನೀವು ಈ ವಿಡಿಯೋದ ಮೊದಲನೇ ಕ್ಲಿಪ್ ನೋಡಿದ್ರಲ್ವಾ, ಅಲ್ಲಿ ಗಿಲ್ಲಿಯವರು ಅವರ ಹಳ್ಳಿ ಜೀವನದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ. ಅದು ಯಾವ ರೀತಿ ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಮುದ್ದೆನೇ ಇರಬೇಕು. ಅದಾದ್ಮೇಲೆ ಯಾರೇ ಆಗ್ಲಿ ಒಂದು ಮನೆ ಹತ್ರ ಕೂತ್ಕೊಳಲ್ಲ, ಒಂದ್ ಹತ್ರ ಕೂತ್ಕೊಳಲ್ಲ. ಊರಲ್ಲಿರುವಂತಹ ಒಂದು ರಚ್ಚೆ ಇರುತ್ತಲ್ವಾ, ಆ ಜಗ್ಲಿ ಹತ್ರ ಹೋಗ್ಬಿಟ್ಟು ಎಲ್ಲರೂ ಸೇರಿ ಮಾತನಾಡ್ಕೊತಾ ಇರ್ತಾರೆ. ಮತ್ತೆ ತೋಟಗಳಲ್ಲಿ ಕೆಲಸ ಆಗಿರ್ಬೋದು, ಪ್ರತಿದಿನ ಬೆಳಗ್ಗೆ ಹೋಗ್ತಾರೆ, ಸಂಜೆ ಬರ್ತಾರೆ. ಸೊ ನಮ್ಮ ಕೆಲಸಕ್ಕೆ ಪಕ್ಕದ ಮನೆಯವ್ರು ಬರ್ತಾರೆ, ಪಕ್ಕದ ಮನೆಯವ್ರ ಕೆಲಸಕ್ಕೆ ನಮ್ಮ ಮನೆಯವರು ಹೋಗ್ತಾರೆ. ಹಳ್ಳಿಗಳಲ್ಲಿ ದುಡ್ಡುಗೋಸ್ಕರ ಬೆಲೆ ಕೊಡಲ್ಲ, ಸಂಬಂಧಕ್ಕೆ ಮಾತ್ರ ಬೆಲೆ ಕೊಡ್ತಾರೆ ಅನ್ನೋ ರೀತಿ ಆ ಒಂದು ಹಳ್ಳಿ ಲೈಫ್ ಹೇಳುವಾಗ, ಸೊ ಅವ್ರ ಅಪ್ಪರ ಬಗ್ಗೆ ಹೇಳ್ತಾರೆ. ನಮ್ಮ ಅಪ್ಪಗೆ ಬೈಕ್ ಕೊಡ್ಸಿದ್ಮೇಲೆ ಫುಲ್ ಜೋಶಾಗಿ ಓಡಾಡ್ತಾರೆ. ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ಪಕ್ಕದೂರ್ಗೆ ಹೋಗ್ತಾರೆ, ಪಕ್ಕದೂರಲ್ಲಿ ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ ಊರ್ಗೆ ಹೋಗ್ತಾರೆ. ಆ ರೀತಿ ಓಡಾಡ್ತಾನೆ ಇರ್ತಾರೆ, ಒಂದತ್ರ ಕೂರೋದು ಇಲ್ಲ ಅಂತಾರೆ. ಆಗ ಅಶ್ವಿನಿ ಅವರು ಗೊತ್ತು ನಿಮ್ಮ ಅಪ್ಪ ಅವರು ತುಂಬಾ ಫಾಸ್ಟ್ ಇದ್ದಾರೆ ಅಂತ ಗೊತ್ತಾಗುತ್ತೆ ನೋಡಿದ್ರೆ ಅಂತ ಹೇಳ್ಬಿಟ್ಟು ಉತ್ತರ ಕೊಡ್ತಾರೆ. ಈ ರೀತಿ ಒಂದು ಮಾತುಕತೆ ನಡೆಯುವಾಗ ಬಿಗ್ ಬಾಸ್ ಅವರು ಮನೆ ಒಳಗಡೆ ಹೋಗಿ ಬ್ಲೇನ್ ಕೆಳಗಡೆ ಎಳಿಬೇಕು ಅಂತ ಹೇಳ್ತಾರೆ. ಸೊ ಎಲ್ಲ ಬೆಡ್ರೂಮ್ ಹೋಗ್ತಾರೆ. ಬೆಡ್ರೂಮ್ ಅಲ್ಲಿ ರಕ್ಷಿತ್ ಅವರು ನೀಟಾಗಿ ಅವರ ಬಟ್ಟೆಗಳನ್ನ ಮುಚ್ಚಿಬಿಟ್ಟು ಆ ದಿವಾನ ಒಳಗಡೆ ಇಕ್ತಿರ್ತಾರೆ. ಸೊ ಸ್ಪಂದನ ಅವರು ಯಾಕೆ ಅಂತ ಕೇಳ್ತಾರೆ, ಹೇಳೋದಿಲ್ಲ. ಸೊ ಅವಾಗ ರಘು ಅವ್ರು ಹೇಳ್ತಾರೆ, ಅವ್ರ ಅಮ್ಮ ಅವರು ನೀಟಾಗಿರು, ಇನ್ಮೇಲೆ ಸ್ವಚ್ಛವಾಗಿರು ಅಂತ ಹೇಳಿದ್ದಾರೆ, ಅದಕ್ಕೆ ಅವಳು ನೀಟಾಗಿರೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಹೇಳ್ತಾರೆ. ಕೆಲವೊಬ್ಬರ ವ್ಯಕ್ತಿತ್ವ ಯಾವ ತರ ಅಂತ ಹೇಳಿದ್ರೆ, ತಂದೆ ತಾಯಿಯವರು ಮುಂದೆ ಇದ್ದಾಗ ಅವ್ರು ಹೇಳಿದ ಮಾತು ಕೇಳಲ್ಲ, ಬಟ್ ಅವ್ರ ಪ್ರೆಸೆನ್ಸ್ ಅವ್ರ ಇಲ್ಲದೆ ಇರೋ ಟೈಮಲ್ಲಿ ಅವ್ರು ಹೇಳಿದ್ದನ್ನ ನೆನ್ಪು ಮಾಡ್ಕೊಂಡು ಅವ್ರು ಹೇಳಿರೋ ರೀತಿ ಇರೋದಕ್ಕೆ ಪ್ರಯತ್ನ ಪಡ್ತಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ರಕ್ಷಿತ್ ಅವರು ಮನೇಲಿದ್ದಾಗ, ಅವ್ರ ಅಮ್ಮವ್ರ ಮನೇಲಿದ್ದಾಗ ಹೇಳಿದ ಮಾತೇನು ಕೇಳ್ತಿದ್ದಿಲ್ವಂತೆ. ಬಟ್ ಇವಾಗ ಅವ್ರು ಹೇಳಿದ್ದನ್ನ ನೆನೆಸ್ಕೊಂಡು ಅದನ್ನ ಫಾಲೋ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಮತ್ತೆ ಅದೇ ಬೆಡ್ರೂಮ್ ಅಲ್ಲಿ ಇದ್ದಂತಹ ರಘು ಅವರು ಅವರ ಮಗನನ್ನ ನೆನ್ಪು ಮಾಡ್ಕೊಂಡು ನನ್ನ ಮಗ ಒಂಥರ ಟ್ಯೂಬ್ಲೈಟ್ ತರ ಹೊಳಿತಿದ್ದಾನೆ ಪಳಾಪಳ ಅಂತ. ಮನೆ ಒಳಗಡೆ ಬಂದಾಗ ನೀವೆಲ್ಲ ಗುರ್ತಿಡಿಯೋಕೆ ಆಯ್ತಾ ಅಂತ ಕೇಳ್ತಾರೆ. ಆಗ ಸೂರಜ್ ಅವರು, ಇಲ್ಲ ಸರ್ ಗುರ್ತಿಡಿಯೋಕೆ ಆಗಿಲ್ಲ, ಇದಕ್ಕೂ ಮುಂಚೆ ತೋರಿಸಿರುವಂತಹ ನೀವು ಒಂದು ಫೋಟೋದಲ್ಲಿ ಸಣ್ಣ ಇದ್ದ, ಇವಾಗ ಸ್ವಲ್ಪ ದಪ್ಪ ಆಗಿದ್ದಾನೆ, ಗುರ್ತಿಡಿಯೋಕೆ ಆಗಿಲ್ಲ ಅಂತ ಹೇಳ್ತಾರೆ. ಆಗ ರಘು ಅವರು, ಹೌದು ನಾನು ಕೂಡ ಶಾಕ್ ಆಗ್ಬಿಟ್ಟೆ, ಸ್ವಲ್ಪ ದಿನದಲ್ಲೇ ನೋಡಿ ಎಷ್ಟು ಉದ್ದ ಆಗ್ಬಿಟ್ಟಿದ್ದಾನೆ, 2 ಇಂಚ್ ಉದ್ದ ಆಗಿದ್ದಾನೆ, ಸ್ವಲ್ಪ ದಪ್ಪ ಆಗಿದ್ದಾನೆ, ಕಲರ್ ಜಾಸ್ತಿ ಬಂದ್ಬಿಟ್ಟಿದ್ದಾನೆ, ಎಲ್ಲ ಅವ್ರ ಅಮ್ಮನ ತರಾನೇ ಅವನು ಅಂತ ಹೇಳ್ತಾರೆ. ಈ ಒಂದು ಕನ್ವರ್ಸೇಷನ್ ಎಂಡ್ ಆಗಿದ ತಕ್ಷಣ ಕ್ಯಾಮ್ರಾಮನ್ ಅವರು ಕ್ಯಾಮ್ರಾನ ಆ ಕಡೆ ಅಡುಗೆ ಮನೆ ಕಡೆ ಟರ್ನ್ ಮಾಡ್ತಾರೆ. ಅಲ್ಲಿ ಅಶ್ವಿನಿ ಗೌಡ ಅವರು ತುಂಬಾ ವಿನಮ್ರತೆಯಿಂದ ಅಡುಗೆ ಮಾಡೋದಾಗಿರ್ಬೋದು, ಎಲ್ಲರಿಗೂ ಬಡಿಸೋದಾಗಿರ್ಬೋದು, ಮರ್ಯಾದೆಯಿಂದ ಮಾತಾಡೋದಾಗಿರ್ಬೋದು, ಆ ಕಡೆ ಸ್ವಚ್ಛ ಮಾಡೋದಾಗಿರ್ಬೋದು, ಪ್ರತಿಯೊಂದು ನೀಟಾಗಿ ಮಾಡ್ತಿರ್ತಾರೆ. ಅಲ್ಲಿಗೆ ಆವಾಗ ಆಗಮನ ಮಾಡಿರುವಂತಹ ರಘು ಅವರು, ಧ್ರುವಂತ್ ಅವರು, ಸೂರಜ್ ಅವರು ಕಾಳಿ ಎಳೆಯೋದಕ್ಕೆ ಪ್ರಯತ್ನ ಪಡ್ತಾರೆ. ಅದು ಯಾವ ರೀತಿ ಅಂತ ಹೇಳಿದ್ರೆ, ಅವರು ಈಗ ತುಂಬಾ ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ, ಸೊ ಯಾರನ್ನಾದ್ರೂ ಮಾತಾಡುವಾಗ ಧ್ರುವಂತ್ ಅವ್ರು ಅನ್ಕೊಳ್ಳಿ, ಧ್ರುವಂತ್ ಅವರೇ ನಿಮ್ಗೆ ಏನ್ ಬೇಕು ನನಗೇಲಿ ಮಾಡ್ಕೊಡ್ತೀನಿ, ರಘು ಸರ್ ಊಟ ಬೇಕಾ ಎತ್ಕೊಂಬರ್ಲ ಅಲ್ಲಿಗೆ, ಆ ರೀತಿ ಒಂದು ತುಂಬಾ ವಿನಯದಿಂದ ಮಾತಾಡ್ತಿದ್ದಾರೆ. ಸೊ ಅದಕ್ಕೆ ರಘು ಅವರು ತುಂಬಾನೇ ಅವ್ರನ್ನ ಇಮಿಟೇಟ್ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಸಪೋರ್ಟಿವ್ ಆಗಿ ಈ ಕಡೆ ಸೂರಜ್ ಅವರು ಮತ್ತೆ ಧ್ರುವಂತ್ ಅವರು ತುಂಬಾ ಕಾಮಿಡಿ ಮಾಡ್ತಿದ್ರು ಅಲ್ಲಿ ಅಡುಗೆ ಮನೆಯಲ್ಲಿ. ಈ ವಿಡಿಯೋದಲ್ಲಿನ 2ನೇ ಕ್ಲಿಪ್ ನೋಡಿರ್ತೀರ, ಅಶ್ವಿನಿ ಗೌಡ ಅವರು ನಾನು ಒಳ್ಳೆಯವರು ಅಂತ ಹೇಳ್ತಿರ್ತಾರಲ್ವಾ, ಆ ಒಂದು ಸಿಚುವೇಶನ್ ಇಲ್ಲೇ ಕ್ರಿಯೇಟ್ ಆಗೋದು. ಅಶ್ವಿನಿ ಗೌಡ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಅಲ್ಲಿದ್ದಂತಹ ರಘು ಅವ್ರಿಗೆ ಹೇಳೋದು, ಸರ್ ನಾನು ಒಳ್ಳೆಯವಳಾಗಕ್ಕೆ ಇಷ್ಟ, ಯಾಕಂದ್ರೆ ನಾನು ಒಳ್ಳೆಯವಳು, ತುಂಬಾ ಒಳ್ಳೆಯವಳಾಗೋದಕ್ಕೆ ಇಷ್ಟ ಇಲ್ಲ, ಯಾಕಂತ ಹೇಳಿದ್ರೆ ನಾನು ತುಂಬಾ ಒಳ್ಳೆಯವಳಲ್ಲ. ಆ ತರ ನಗ್ನಗ್ತಾನೆ ಈ ರೀತಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅವ್ರು ಹೇಳಿರುವಂತಹ ಒಂದು ವಿಚಾರದಲ್ಲಿ ನಿಮ್ಗೆ ಎಷ್ಟು ಮಾತ್ರ ಸತ್ಯ ಇದೆ ಅಂತ ಹೇಳ್ಬಿಟ್ಟು ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಿಮ್ಗೆ ನಾನು ಇನ್ನೊಂದು ವಿಚಾರ ಹೇಳೋದು ಮರ್ತೋಗ್ಬಿಟ್ಟೆ. ಇವತ್ತು ಮಾರ್ನಿಂಗ್ ವೇಕಪ್ ಸಾಂಗ್ ಬಂದ್ಬಿಟ್ಟು ಸುದೀಪ್ ಸರ್ ನಟನೆ ಮಾಡಿರುವಂತಹ ಮಾರ್ಕ್ ಮೂವಿಯಿಂದ ಹಾಕಿರ್ತಾರೆ. ಇತ್ತೀಚೆಗೆ ತುಂಬಾನೇ ಹಿಟ್ ಆಗಿದೆ, ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಸಾಂಗು. ಸೊ ಇಂಟ್ ಕೊಟ್ಟಿದ್ದೀನಿ, ಅದ್ಯಾವುದು ಸಾಂಗ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ಪಿನ್ ಮಾಡಿ. ಈ ಒಂದು ವಾರ ಫ್ಯಾಮಿಲಿ ವೀಕ್ ಆಗಿರುವ ಕಾರಣ ರೆಗ್ಯುಲರ್ ಆಗಿ ಯಾರು ಬಿಗ್ ಬಾಸ್ ನ ನೋಡ್ತಾರೋ, ಹೌದು ಈ ಒಂದು ವಾರದಲ್ಲಿ ಪ್ರತಿಯೊಂದು ಇದೆ. ಆ ಕಡೆ ಹ್ಯಾಪಿನೆಸ್ ಇದೆ, ಈ ಕಡೆ ಎಮೋಷನಲ್ ಇದೆ, ಪ್ರತಿಯೊಂದು ಇದೆ. ಬಟ್ ಆದ್ರೆ ಒಂದು ಮೂಮೆಂಟ್ ಇಲ್ಲ. ಅದೇನು ಅಂತ ಹೇಳಿದ್ರೆ ಗಲಾಟೆ, ಫೈಟಿಂಗ್.
ತುಂಬಾ ಮಿಸ್ ಮಾಡ್ಕೊಂತಿದೀವಿ ಆ ಒಂದು ಸಿಚುವೇಶನ್ಸ್ನ. ಆಲ್ಮೋಸ್ಟ್ ಎಲ್ಲಾ ಕುಟುಂಬದವರು ಬಂದಾಯಿತು. ಬೆಳಗ್ಗೆ ಪ್ರೋಮೋದಲ್ಲಿ ಮಾಳವರ ಕುಟುಂಬ ಕೂಡ ಬಂದಿದೆ. ಇನ್ನ ಸ್ಪಂದನ ಅವರ ಕುಟುಂಬ ಮಾತ್ರ ಬ್ಯಾಲೆನ್ಸ್ ಇದೆ, ಅವರು ಕೂಡ ಇವತ್ತು ಬಂದ್ಬಿಡ್ತಾರೆ. ಅದೇ ರೀತಿ ಇವತ್ತಿನ ಕ್ಯಾಪ್ಟನ್ ಮೋಸ್ಟ್ಲಿ ಏನು ಗೇಮಿಗ್ ಇಲ್ಲ, ಏನು ಟ್ವಿಸ್ಟ್ ಟೋರ್ನಿ ಇಲ್ಲ ಅಂತ ಹೇಳಿದ್ರೆ ಗಿಲ್ಲಿ ಅವರು ಕ್ಯಾಪ್ಟನ್ ಆಗೋದಂತೂ ಖಂಡಿತ. ಒಂದೇ ಒಂದು ಕ್ವಶನ್ ಮಾರ್ಕ್ ಏನಂತ ಹೇಳಿದ್ರೆ, ಲಾಸ್ಟ್ ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಅವರು ನೆಕ್ಸ್ಟ್ ವೀಕ್ ನಾನು ಬರಲ್ಲ ಅಂತ ಹೇಳಿದ್ರು. ಆ ಒಂದು ಸ್ಥಾನಕ್ಕೆ ಯಾರು ಬರ್ತಾರೆ? ಸೊ ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಅದೇ ರೀತಿ ಈ ವಿಡಿಯೋದಲ್ಲಿರುವಂತಹ ಕೆಲವೊಂದು ಟಾಪಿಕ್ಸ್ ಏನೇನಿದೆ, ಗಿಲ್ಲಿಯವರು ಅವ್ರ ತಂದೆಯವರಿಗೆ ಬೈಕ್ ಕೊಡಿಸಿರೋದಾಗಿರ್ಬೋದು, ಅದೇ ರೀತಿ ಹಳ್ಳಿ ಜೀವನದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿರೋದಾಗಿರ್ಬೋದು, ರಕ್ಷಿತಾ ಶೆಟ್ಟಿ ಅವರು ಅವ್ರ ಅಮ್ಮನ ನೆನೆಸ್ಕೊಂಡು ಅವ್ರ ಅಮ್ಮನ ಮತಿಗೆ ಬೆಲೆ ಕೊಟ್ಟು ಸ್ವಚ್ಛತೆ ಮಾಡ್ಕೊಳ್ತಾ ಇರೋದಾಗಿರ್ಬೋದು, ಅದೇ ರೀತಿ ರಘು ಅವರು ಅವರ ಮಗನನ್ನ ನೆನೆಸ್ಕೊಂತಿರೋದಾಗಿರ್ಬೋದು, ಮತ್ತೆ ನಮ್ಮ ಅಶ್ವಿನಿ ಗೌಡ ಅವರು ತಮ್ಮ ವ್ಯಕ್ತಿತ್ವವನ್ನು ತಾವೇ ಹೇಳ್ಕೊಂತಿರೋದಾಗಿರ್ಬೋದು. ಯಾವ ಮೂಮೆಂಟ್ ನಿಮ್ಗೆ ಹೈಲೈಟ್ ಅನಿಸು ಕಮೆಂಟ್ ಮೂಲಕ ಪಿನ್ ಮಾಡಿ. ಸೊ ಇದಿಷ್ಟು ಸದ್ಯಕ್ಕೆ ಸಮಾಚಾರ. ಲೈವ್ಗೆ ಸಂಬಂಧಪಟ್ಟಿರುವಂತಹ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ಗೋಸ್ಕರ, ಕುತೂಹಲ ವಿಚಾರಕ್ಕೋಸ್ಕರ ತಪ್ಪದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಅಟ್ಲೀಸ್ಟ್ 200 ಲೈಕ್ಸ್ ಈ ವಿಡಿಯೋನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.